ಗಿರ್ಜಾ ನಾನು ನಿನ್ನೆ ಹೊಡೆದ್ನೆಲ್ಲ ಬೆಲ್ಟಿಂದ ಅದು ಬಕ್ಕಲ್ಲ ಹೋಗ್ಬಿಟ್ಟೈತೆ. ಹೌದಾ. ಸೊ ನಾನು ಹೊಸ ತಗೊಂಡ್ ಬರಕ್ ಹೊಂಟೀನಿ. ನಿನ್ಗೇನಾರು ಬೇಕು ಈಗ ಮಾರ್ಕೆಟಿಗೆ ಹೊಂಟೀನಿ ನಾನು. ಹ್ಞೂನ್ರಿ, ಒಂದು ಬ್ಯಾಂಡೇಜ್ ತೊಗೊಂಡ್ಬರ್ರಿ ಹೋಗಿ. ಈ ಕಣ್ಣಾಗಿಂದ ರಕ್ತ ಮತ್ತು ಗಲ್ಲದ ಮೇಲೆ ರಕ್ತ ಹೋಗೋವಲ್ದು. ಸ್ವಲ್ಪ ನೀವು ಹುಷಾರಾಗಿರ್ಬೇಕು. ನಾನು ಅಷ್ಟು ಸಿಟ್ಟಿಗೆ ಎದ್ದಾಗ ಹೊಡಿತೀನಿ ಅಂದ ಬೆಳಗ್ಗೆ ಹೆಲ್ಮೆಟ್ ಅದು ಹಾಕೊಳಕ್ಕಲ್ಲಿ. ಎಷ್ಟು ಬ್ಯಾಂಡೇಜ್ ತರಲಿ ಈಗ? ಮತ್ತು ಇವತ್ತು ಹೊಡಿತೀರೇನು? ಹಾ, ಒಂದು 3 ತೊಗೊಂಡ್ಬರ್ರಿ, ಹಂಗೆ ನಿಮ್ಮ ಹೆಲ್ಮೆಟ್ ಇಟ್ಟು ಹೋಗ್ರಿ. ಸ್ವಾತಿ ನಾನು ಏನು ನೀವು? ನಾನು ಮಾರ್ಕೆಟಿಗೆ ಹೊಂಟೀನಿ. ನಿಂಗೆ ಏನ್ಗ ತರ್ಬೇಕನ? ಹಾಂ ತೊಗೊಂಡ್ಬರ್ಬೇಕು. ಡ್ರಮ್ ತೊಗೊಂಡ್ಬರ್ರಿ. ಡ್ರಮ್ಮ? ಹಾಂ, ಓಕೆ. ಎಂತ ದೊಡ್ಡದು? ಅದು ಸೈಜ್ ನೀವೆಷ್ಟದ್ರಿ ಅಷ್ಟು. ಅಲ್ಲ, ನನ್ನ ಸೈಜ್ ಯಾಕ? ಬ್ಯಾಡ ಬಿಡು, ನನ್ನ ಮೈಂಡ್ ಚೇಂಜ್ ಆತೀಗ. ನಾನು ಇವಾಗ ಮಾರ್ಕೆಟಿಗೆ ಹೋಗಂಗಿಲ್ಲ. ಮತ್ತೆ ಎಲ್ಲಿ ಹೋಗಿ? ಗ್ರೌಂಡ್ ಅಂತ ಹೋಗಿ ಬರ್ತೀನಿ. ಗ್ರೌಂಡಿಗೆ ಬರಾಕತ್ತಾನ, ಅಲ್ಲೇ ಏನು ಮಾಡ್ತೀರಿ ಮಾಡ್ರಿ. ಏನೋ ಹೇಳಿದಾರೆ ಈಗ? ಏನಿಲ್ರಿ. ನಾ ಎಲ್ಲಿ ಹೋಗಂಗಿಲ್ಲ, ನಾ ಇಲ್ಲೇ ಇರ್ತೀನಿ. ನನ್ನ ಮತ್ತೆ ಮೂಡ್ ಚೇಂಜ್ ಆತೀಗ. ಹೋಗ್ರಿ, ಹೊರಗೆ ಹೋಗ್ರಿ. ಮನೆಗೆ ಇದ್ಕೊಂಡು ಏನು ಮಾಡ್ತೀರಿ? ಹೊರಗೆ ನಾ ಮಾಡಿರೋ ಪ್ಲಾನ ಬೇರೆ ಅದಾವ. ಎಲ್ಲಿಯೂ ಬೇಡ. ಮತ್ತು ನಾನು ನೆಕ್ಸ್ಟ್ ವೀಕ್ ಟ್ರಿಪ್ಪಿಗೆ ಹೋಗ್ಬೇಕಂತ ಮಾಡೀನಿ. ಆ ಬ್ಲ್ಯಾಕ್ ಶರ್ಟ್ ತೊಗೊಂಡು ಹೋಗ್ಲೋ ಏನು ಪಿಂಕ್ ಕಲರ್ ಶರ್ಟ್ ತೊಗೊಂಡು? ಮತ್ತು ನಿನಗೇನು ತೊಗೊಂತೀನಿ? ಯಾವುದೋ ಹಾಕೊಳ್ಳೋದು ಬೇಡ, ಬಾಟ್ಲ್ನಾಗ ತೊಗೊಂಡೋಗಿ ಬರ್ತೀನಿ ತೊಗೊಂಡಿನಿ. ಯಾಕೆ ಏನಾಯ್ತು? ಇಷ್ಟೊಂದು ಡಲ್ಲಾಗಿದೆಯಾ ಇವತ್ತು? ಏನಿಲ್ಲ ಕವಿನ, ಯಾಕೋ ಹುಚ್ಚೆಕ್ಕಿನೇನೋ ಅಂತ ಅನ್ಸಕತ್ತೀನಿ. ನನ್ನ ಮೈಂಡ್ ಎಲ್ಲ ಒಂಥರ ಆಗಕತ್ತೈತಿ ಅನ್ಸಕತ್ತೈತಿ. ನಾ ಏನು ಹೆಂಗಾಗಿನಂದ್ರೆ ಹಂಗಾಗಿ ನೋಡು. ನಾ ಎಲ್ಲಿ ಡಿಪ್ರೆಷನ್ಗೆ ಹೋಗ್ತೀನೇನೋ ಅಂತ ಅನ್ಸಕತ್ತಿ ಬಿಟ್ಟಿರ್ಲೇ ನನಗೆ. ಹೌದಾ? ಅಂಥದ್ದೇನಾತಿ? ಹೇಳಿ ನೋಡು, ಏನಾತ ಅಂತದ? ಅಲ್ಲಿ ಇವತ್ತು ಬೆಳಿಗ್ಗೆ ಏನಾದ್ ಗೊತ್ತೇನ, ನನ್ನ ಫೋನ್ ಟಾರ್ಚ್ ಆನ್ ಮಾಡಿ ನನ್ನ ಫೋನ್ ಹುಡ್ಕಾಕತ್ತೀನಿ ಲೇಪ್ಪ ನಾನು. ಏನು ಹುಚ್ಚಾಗಿಲ್ಲ ನೀನು? ಅಲ್ಲ ಅದಂಗೆ ಹಿಂಗೆ ಆಗಾಕತ್ತೀನಿ ನೀನು. ಅಲ್ಲ ಹಂಗೇನಾರ ಇದ್ರೆ ನನ್ನ ಮುಂದೆ ಹೇಳ್ಕೊಂತ ಬಾ. ಏನಾರ ಸ್ಟ್ರೆಸ್ ಗಿಸ್ ಇದ್ರೆ ಹೇಳಿ ನನ್ನ ಮುಂದೆ. ಅದು ಹೋಗ್ಲಿ ಬಿಡು, ಫೋನ್ ಸಿಗ್ತಾ ಏನಿಲ್ಲ ಮತ್ತೆ? ಬಾ ನನ್ನ ಜಡಿ ಬಾ ನೀನು. ಯಾ ಐ ವಿಲ್ ಕಾಲ್ ಯು ಬ್ಯಾಕ್ ಇನ್ ಅಂಡರ್ 5 minutes. ಯವ್ವ ನನ್ನ ಸೊಸಿ ಎಷ್ಟು ಚಂದ ಇಂಗ್ಲೀಷ್ ಮಾತಾಡ್ತಾಳೆ. ಯವ್ವ, ನನಗೂ ಕಲಿಸ್ಕೊಡ ನನ್ನ ಸೊಸಿಯ. ಅಯ್ಯ, ಅದ್ರಾಗೇನೈತೆ ತಗೋರಿ, ಹೇಳ್ಕೊಡ್ತೀನಿ. ಇವತ್ತಿಂದ ನೀವೆಲ್ಲರ ಮುಂದೆ ನನ್ನ ಮಗ ಮೆಂಟಲ್ ಅಂತ ಹೇಳಿ. ಹೌದಾ? ಮೆಂಟಲ್ ಅಂದ್ರೆ ಏನು? ಅತ್ತೆ, ಮೆಂಟಲ್ ಅಂದ್ರೆ ಬುದ್ಧಿವಂತರು. ಯಾರ್ದಮ್ಮ ಫೋನು? ಅಮ್ಮ ಫೋನ್ ಮಾಡಿದ್ದಾರೆ. ಹೌದಾ? ಕೊಡಮ್ಮ ಫೋನು. ದಿನ ಆಯ್ತು ನಿಮ್ಮ ಅಮ್ಮನ ಜೋಡಿ ಮಾತಾಡ್ಲಾರ್ದೆ. ಆಯ್ತು ತಗೊಳ್ಳಿ. ಯಾಕೆ ಬಿಗ್ರೆ ಮನೆ ಕಡೆ ಬಂದೇ ಇಲ್ಲ? ಓ, ನೀವು ಬಿಡಿಯಪ್ಪ, ದೊಡ್ಡ ಮೆಂಟಲ್ಲು. ನಿಮ್ಮ ಮಗಳು ಅದಕ್ಕಿನ್ನ ದೊಡ್ಡ ಮೆಂಟಲ್ಲು. ಒಟ್ನಲ್ಲಿ ನನಗನ್ಸುತ್ತೆ ನಿಮ್ಮ ಕುಟುಂಬನೇ ದೊಡ್ಡ ಮೆಂಟಲ್ಲು. ಅಯ್ಯ, ಏನಮ್ಮ ಇವರು ಫೋನ್ ಕಟ್ ಮಾಡಿದ್ರಲ್ಲ? ಕಟ್ ಆಯ್ತಾ ನೋಡು. ಕಟ್ ಆಗಿರೋದಲ್ಲ, ಕಟ್ ಮಾಡಿರೋದು. ರೀ, ಶಾಪಿಂಗ್ ಹೋಗೋಣ ಇವತ್ತು? ಇಲ್ಲ ಕಣೆ, ನಂಗೆ ತುಂಬ ಕೆಲಸ ಇದೆ. ಆಯ್ತು ಸರಿ, ಹಾಗಾದ್ರೆ. ಎಂಥ ಒಳ್ಳೆ ಹೆಂಡತಿ ಅಲ್ಲ. ಹಲೋ. ಹಾಂ ಅಮ್ಮ. ಅಲ್ಲ, ಇಬ್ರು ಮತ್ತೇನಾದ್ರು ಜಗಳ ಮಾಡಿದ್ರಾ? ಯಾಕಮ್ಮ? ಹಂಗೇನಿಲ್ಲ. ಅಲ್ಲ, ನಿನ್ನ ಹೆಂಡತಿ ನೋಡಿದರೆ ಇದನ್ನು ವಾಟ್ಸಪ್ ಡಿ ಪಿ ತೆಗೆದು ಸ್ಟೇಟಸ್ ಹಾಕಿದ್ದೇನೆ, ನನಗಂತ ಯಾರೂ ಇಲ್ಲ ಅಂತ ಹೇಳಿ. ಈಗ ನೋಡು, ಇನ್ಸ್ಟಾಗ್ರಾಮ್ ಡಿ ಪಿನೂ ತೆಗೆದಿದ್ದಾರೆ. ಅಲೋನ್ ಈಸ್ ಬೆಟರ್ ಅಂತ ಹಾಕಿದ್ದಾಳೆ. ಅಯ್ಯೋ, ಫೇಸ್ಬುಕ್ ತೆಗೆದುಬಿಟ್ಟಿದ್ದಾಳೆ. ಫೇಸ್ಬುಕ್ಕಲ್ಲಿ ತೆಗೆದು ನೋಡಲಿ, ಒಂಟಿ ಜೀವನ ಬದುಕೋದೇ ಚೆನ್ನಾಗಿತ್ತು ಅಂತ ಹಾಕಿದ್ದಾಳೆ. ಹೌದಾ? ಏನು ಜಗಳ ಇಲ್ಲ ಅಮ್ಮ, ಏನೂ ಆಗಿಲ್ಲ. ವಿದ್ಯಾ ಬಾ, ನಡಿ ಶಾಪಿಂಗ್ ಹೋಗೋಣ. ಹೌದಾ? ಆಯ್ತು, ನಾನು ರೆಡಿ ಆದೆ. ಅಲ್ಲೇ ನೀನು ಇರೋದು ಗಂಡನ ಮನೆ, ತಿನ್ನೋದು ಗಂಡನ ಮನೆ ಅಂದು, ಉಡೋದು ಗಂಡನ ಮನೆ ಬಟ್ಟೆ ಎಲ್ಲ ಗಂಡನ ಮನೆ ಆದರೂ ಬಟ್ ನೀನು ನೆನೆಸೋದು ಮಾತ್ರ ನಿನ್ನ ತವ್ರ ಮನೆನ. ಹೌದು, ಸೇಮ್ ನಿಮ್ಮ ಮನೆಯವ್ರ ಥರ. ಮುಂಜಾನಿಂದ ಸಾಯಂಕಾಲ ತನಕ ಎಲ್ಲ ಕೆಲಸ ಮಾಡಿ ಉಪಚಾರ ಅವ್ರದ್ದೆಲ್ಲ ಎಲ್ಲ ನೋಡ್ಕೊಂಡ್ರು ಸೊಸಿ ಎಲ್ಲ ಮಾಡಿದ್ರು, ಬಟ್ ನೀವು ನೆನೆಸೋದು ಮಗಳನ್ನ. ಏ ಬುಲ್ಬುಲ್, ಮಾತಾಡಕ್ಕಿಲ್ವಾ? ಏನು ಸಖತ್ತಕ್ಕ ಅಂತಿದ್ಯಾ ನೀನು? ಯಾಕೆ ಹೊಳೋದಕ್ಕ? ಟೈಮ್ ಎಷ್ಟಾಗೈತಿ ಇವಾಗ? 4 ಆಗೈತಿ. ಅಲ್ಲ, ಇಂಥ ಬಿಸಿಲೊತ್ನಾಗ ಅದು ನಡು ಬೀದಾಗ ನಿಂತ್ಕೊಂಡು ಹುಡುಗಿನ ಕಾಡ್ಸಾಕತ್ತಿಯಲ್ಲ, ಬುದ್ಧಿ ಇಲ್ಲ ನಿನ್ಗೆ. ನಮ್ಮ ಅವು ಹೇಳ್ತಾಳೆ 8 ಗಂಟೆ ಮೇಲೆ ಹುಡುಗಿಯಾರು ಸೇಫ್ ಅಲ್ಲ, ಹುಡುಗಿಯಾರನ್ನ ಕಾಡಿಸ್ತಾರ, ಹೊರಗೆ ಹೋಗ್ಬೇಡ ಅಂತೆ. ನೀ 4 ಗಂಟೆಗೆ ನಿಂತಿಯಲ್ಲ, ಇದೊಮ್ಮೆ ಹೇಳಕತ್ತೀನಿ ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಕೇಳಿಲ್ಲ. 8 ಗಂಟೆಗೆ ಹುಡುಗಿಯಾರನ್ನ ಕಾಡಿಸ್ಬೇಕು. ಅಲ್ಲ, ಈಗ ನೀವು ಈಗ ಕಾಡ್ಸಾಕತ್ರ 8 ಗಂಟೆಗೆ ಯಾರು ಕಾಡ್ಸಾರ? ಹೋಗು 8 ಗಂಟೆಗೆ ಬಾ, 8 ಗಂಟೆಗೆ ಬಂದು ಕಾಡಿಸ್ಬೇಕು. ತಗೋರಿ ಅತ್ತೆ, ಚಾ ಕೇಳಿದ್ರಲ್ಲ, ತಗೋರಿ.
ರೀ ನೀವು ತಗೋರಿ. ಏನು ಚಾ ಮಾಡ್ತಾಳ ನೀನು ಹೆಂಡ್ತಿ? ಮದುವೆಗೆ ಇಷ್ಟು ವರ್ಷ ಆದ್ರೂ ಒಂದು ಚಂದಂಗೆ ಚಾ ಮಾಡಕ್ಕೆ ಬರೋಲ್ಲ ನೋಡಕ್ಕೆ. ಏನಾಗೈತಿ ಚಾಕ ಚಲೋ ಆಗೈತಲ್ಲ? ಹೌದಪ್ಪ, ಭಾಳ ಚಲೋ ಆಗೈತೆ ನೋಡು. ಅಲ್ಲ ಸಕ್ರೆ ಐತೆ ನೋಡು ಒಂದಿಟ್ಟು. ಸಕ್ರೆ ಒಂದಿಟ್ಟು ಕಲಿಯಂ ಕಡಿಮೆ ಐತೆ ಅಷ್ಟ. ಕರಿಯಕಿನ ಕರೆದೊಂದಿಟ್ಟು ಬೈ. ಅಂಜಲಿ ಬಾ ಒಂದಿಟ್ಟು ಹೊರಗಿಲ್ಲ. ಹೇಳ್ರಿ. ಅಲ್ಲ ಎಂತ ಚಾ ಮಾಡಿ ನೀನು ಮದುವೆಗೆ ಇಷ್ಟು ವರ್ಷ ಆದ್ರೂ ಒಂದು ಚಾ ಮಾಡಕ್ ಬರಂಗಿಲ್ಲ ನಿನಗೆ? ಅತ್ತಿ ಚಾ ಹೆಂಗಾಗೈತ್ರಿ? ಅಯ್ಯೋ ಚಾ ಭಾಳ ಆಗೈತೆ, ಚಲೋ ಆಗೈತೆ. ವಾ ಅಮೃತ ಕೊಡ್ದಂಗೆ ಆಗೈತೆ. ಮಸ್ತ್ ಆಗೈತೆ, ಮಸ್ತ್. ನಾ ಜೀವನದಾಗ ಕುಡ್ದಿಲ್ಲ ಇಂಥ ಚಾ. ಥ್ಯಾಂಕ್ ಯು ಅತ್ತೆ. ಚಾ ಜೋಡಿ ಬಿಸ್ಕಿಟ್ ಕೊಡ್ತೀನಿ ಬರ್ರಿ ಕಿಚನ್ ಒಳಗೆ. ರೀ ಮತ್ತೆ ಕ್ಯಾರೆಕ್ಟರ್ ರಿವರ್ಸ್ ಮಾಡೋಣ ಇವತ್ತು. ಬೇಡಪ್ಪ. ಸೋತೆ ಅಂತ ಒಪ್ಕೋ. ಇಲ್ಲ ಸೋತಿಲ್ಲ ನಾನು. ಮತ್ತೆ ಓಕೆ ಸ್ಟಾರ್ಟ್. ನೀನ್ ಸಾರಿ ಉಟ್ಕೊಂಡು ಬಂದಿದ್ದಲ್ಲ, ನಾನು ಅವತ್ತು ಕಮೆಂಟ್ ಮಾಡಿದ್ನಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ನೀನು ಇವತ್ತು ಸಾರಿ ಹಾಕಿದ್ದಿಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ ಗೊತ್ತಾ? ಹಾಗಾದ್ರೆ ನಾನು ಇವತ್ತು ಮಾತ್ರ ಚೆನ್ನಾಗಿ ಕಾಣ್ತಿದ್ದೀನಾ? ಇಲ್ಲ, ನೀ ಡೈಲಿ ನನ್ನ ಕಣ್ಣಲ್ಲಿ ಚೆನ್ನಾಗೇ ಕಾಣಿಸ್ತೀಯ. ನಿನ್ ಕಣ್ಣಲ್ಲಿ ಮಾತ್ರ ಚೆನ್ನಾಗಿ ಕಾಣ್ತೀನಿ ಅಷ್ಟೇ ಅಲ್ವಾ? ಹಂಗಾಕೆ ಅತ್ತೀಯ? ನೀ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದಾಗ ಎಷ್ಟು ಚೆನ್ನಾಗಿ ಲೈಕ್ ಮಾಡ್ತಾರೆ. ಹಾಗಾದ್ರೆ ನಾನು ಫೋಟೋಲ್ ಮಾತ್ರ ಚೆನ್ನಾಗಿದ್ದೀನಿ, ಎದುರುಗಡೆ ಚೆನ್ನಾಗಿಲ್ಲ ಅಲ್ವಾ? ಹಂಗಲ್ಲ. ನಾ ಹುಚ್ಚಿ ಅಲ್ವಾ? ಇರಿಟೇಟ್ ಮಾಡ್ತೀನಿ ಅಲ್ವಾ ನಾನು ನಿನ್ಗೆ? ನೀ ಹೆಂಗಿದ್ರು ನಂಗೆ ಇಷ್ಟ. ಹಂಗಂದ್ರೆ ನಾ ಹುಚ್ಚಿ ಅಂತ ಒಪ್ಕೊಂಡ್ಬಿಟ್ಟೆ ನೀನು. ಅಕಸ್ಮಾತ್ ನಾ ಹುಟ್ಟೇ ಇಲ್ಲ ಅಂದ್ರೆ ಯಾರನ್ನ ಲವ್ ಮಾಡ್ತಿದ್ದೆ? ನೀ ಹುಟ್ಟಿಲ್ಲ ಅಂದಿದ್ರೆ ಮನೇಲಿ ಯಾರು ತೋರಿಸ್ತಿದ್ರೋ ಅವ್ನ ಮದುವೆ ಆಗ್ತಿದ್ದೆ. ಮನೆಯವ್ರು ತೋರಿಸಿದ ಮದುವೆ ಆಗ್ತೀಯಾ? ನಂಗೆ ಗೊತ್ತಿತ್ತು ಕಣೋ, ನೀನು ಯಾವಾಗ್ಲೂ ಹಿಂಗೆ ಮಾಡ್ತೀಯ ಅಂತ, ನೀ ಮೋಸ ಮಾಡ್ತೀಯ ಅಂತ ಗೊತ್ತಿತ್ತು ನಂಗೆ. ಆಗ್ಲೇ ನನ್ನ ಲವ್ ಮಾಡ್ಬಿಟ್ಟು ಬೇರೆಯವಳಾಗೋ ಪ್ಲಾನ್ ಅಲ್ಲಿ ಇದೆಯಾ ನೀನು? ಕಟ್ ಮಾಡು ಫೋನ್. ನಾ ಇದಕ್ಕೆ ಮಾಡಲ್ಲ ಅಂದಿದ್ದು. ನಾ ಹೇಳ್ತೀನಿ ಕೇಳು, ಒಟ್ಟ ಮದ್ವೆ ಆಗ್ಬೇಡ್ರಿ. ನಮ್ಮ ಮದ್ವೆ ಆಗಿ ನನ್ನ ಜೀವನ ಬರ್ಬಾದಾಗೈತಿ. 6 ದಿನಕ್ಕೆ ಚಾಂದನಿ ಅಕ್ಕಿ. ನನ್ನ ಮದ್ವೆ ಆಗು ಮುಂದಾಗ ಆಕಿನ ಮುಖ ನೋಡಿದಾಗ ಎಷ್ಟು ಚಂದ ಅನಿಸಿಲ್ಲ. ಈಗ ಹಂಗೆ ವಾಪಸ್ ಅದ ಮುಖ ನೋಡಿದ್ರೆ ದೆವ್ ಕಣ್ಣಂಗೆ ಕಾಣ್ತಾಳ ನಂಗೆ. ನಾ ಏನಾರ ಕಡಿದ್ರೆ ನೀವು ಇಂಜೆಕ್ಷನ್ ಹಾಕಿಸ್ಕೋಬೋದು. ನನ್ನ ಹೆಂಡ್ತಿಯಾರು ಏನಾರು ಕಡಿದ್ರ ಅಂದ್ರನ ಮುಗೀತು, ಏನೂ ಇಲ್ಲ ಔಷಧಿಗಳು. ಒಟ್ಟ ಬೇಡ, ಒಟ್ಟು ಜೀವನ ಹಾಳು ಮಾಡ್ಕೊತೀರಿ. ಅವ ಅನ್ನಗತ್ತ ನಮ್ಮಲ್ಯ ನಾನು ಹೆಂಡ್ತಿನ ಬಂಗಾರದಾಗ ಮುಳುಗಿರೋ ಬಂಗಾರಿ ನಾನು ಹೆಂಡ್ತಿ. ಆಕಿನಷ್ಟು ಒಳ್ಳೆಕೆ ಎಲ್ಲಿ ಸಿಗಂಗಿಲ್ಲ ಗೊತ್ತಾ ನಿಂಗೆ? ಅಯ್ಯೋ, ಮದುವೆ ಆದ್ಮೇಲೆ ಜೀವನ ಅನ್ನೋದು ಎಷ್ಟು ಚಂದ ಇರ್ತೈತೆ ಅಂದ್ರೆ ಸ್ವರ್ಗಲೋಕ ಇರ್ತೈತಿ. ಅವ್ರ ಬಗ್ಗೆನೂ ಯೋಚನೆ ಮಾಡೋದು, ನಮ್ಮ ಬಗ್ಗೆನೂ ಯೋಚನೆ ಮಾಡೋದು, ಮಸ್ತ್ ಇರ್ತೈತಿ. ನೀ ಏನು ಚಿಂತೆ ಮಾಡ್ಬೇಡ. ನೋಡಣ್ಣ, ನೀನು ನನ್ನ ರೂಮ್ನಾಗ ಏನು ಇಡೋ ಹಂಗಿಲ್ಲ. ಇವತ್ತೇ ನೀನು ಲ್ಯಾಪ್ಟಾಪ್ ಎಲ್ಲ ತಗೊಂಡು ಹೋಗಿ. ಅಮ್ಮ ನೋಡಮ್ಮ ಹೆಂಗ್ ಮಾಡ್ತಾಳೆ. ಅಲ್ಲ ಕಣೆ, ನಾಳೆ ನಿಮ್ಮ ಅತ್ತೆಮ್ಮ ಬಂದಂದ್ರೆ ಅವ್ನ ರೂಮ್ ಬಿಟ್ಕೊಡ್ಬೇಕಾಗತ್ತೆ ನೀನು. ನೋವೇ ನನ್ನ ರೂಮ್ನಾಗ ಯಾರಿಗೂ ಬಿಟ್ಕೊಡಂಗಿಲ್ಲ. ಯಾಕ್ರಿ ಅಲ್ಲೇ ನಿಂತ್ಕೊಂಡ್ರಿ? ಬರ್ರಿ. ಅಯ್ಯೋ, ನಮ್ಮ ತಂಗಿ ಬೇರೆ ಜಗಳಗಂಟಿ. ಈಗ ಹೆಂಗ್ ನೋಡ್ತಾಳೋ ಏನೋ. ಅದಕ್ಕೆ ಬನ್ನಿ. ಅದಕ್ಕೆ ಸುಮಾ ನಂದು ಬ್ಯಾಗ್ ಇಡ್ಬೇಕಿತ್ತು. ಅಯ್ಯೋ ಬನ್ನಿ, ಅದಕ್ಕೆ ನನ್ನ ರೂಮಲ್ಲೇ ಇಡ್ ಬನ್ನಿ. ಅಮ್ಮ ಅದಕ್ಕೆ ಅಲ್ಲಿ ಕಾಣ್ತಾನೆ ಇಲ್ಲ. ಅಲ್ಲೇ ಅಡ್ಗೆ ಮನೇಲಿ ಇರ್ಬೇಕು ನೋಡಮ್ಮ. ಅಮ್ಮ ಏನಮ್ಮ ಸುಮ್ಮ ಇಷ್ಟೊಂದು ಚೇಂಜ್ ಆಗಿದ್ದಾಳೆ? ಮೊದ್ಲು ಎಷ್ಟು ಕಿತ್ತಾಡ್ತಿದ್ಲು. ಹೌದಪ್ಪ, ಅವ್ರ ಫ್ರೆಂಡ್ ಮನೆಗೆ ಹೋಗಿ ಬಂದ್ ನೋಡು, ಅವತ್ತಿಂದ ಚೇಂಜ್ ಆದ. ಹೌದಾ? ಏನಾಯ್ತು? ಅದೇನಾಯ್ತಂದ್ರೆ ಅವ್ರ ಫ್ರೆಂಡು ಅವ್ರ ಅತ್ಕೇನು ಸೇರ್ತಾನೆ ಇದ್ದಿಲ್ಲಂತೆ, ಬರೀ ಜಗಳ ಮಾಡ್ತಿದ್ಲಂತೆ. ಹಾಗಾಗಿ ಅವ್ರ ಅಣ್ಣ ಮನೆ ಬೇರೆ ಮಾಡಿದ. ಹಾಗೆ ಸುಮಾನು ಒಂದ್ ವೇಳೆ ನಾನು ಹಿಂಗೆ ಮಾಡಿದ್ರೆ ನಮ್ಮಣ್ಣನು ನನ್ನ ಮನೆ ಬೇರೆ ಮಾಡ್ತಾನ ಅಂತ ಹೇಳಿ ಹೀಗಾಗಿದ್ದಾಳೆ. ಎಲ್ಲ ನಿನ್ಗೋಸ್ಕರನಪ್ಪ. ಹೌದಮ್ಮ? ಅಂದಂಗೆ ನೀವು ನಿಮ್ಮ ಬಗ್ಗೆ ಏನು ಹೇಳಿಲ್ಲ. ಹೇಳಿ. ಅಲ್ಲ ಹೇಳ್ತೀನಲ್ಲ ಫೋನಲ್ಲಿ. ಹೌದು, ಅಂದಂಗೆ ನಿಮ್ಮ ವೀಕ್ನೆಸ್ ಏನಿದೆ? ವೀಕ್ನೆಸ್ ಅಂತ ಏನಿಲ್ಲ, ಆದ್ರೆ ಕೋಪ ಬೇಗ ಬರುತ್ತೆ. ಕೋಪನ ಅದೇಗೆ? ಯಪ್ಪ ಹೇಳ್ತೀನಿ ಕೇಳ್ರಿ, ಮದುವೆ ಮಾಡ್ಕೊಂಡು ನನ್ನ ಜೀವನದಾಗ ಎಷ್ಟು ಖುಷಿ ಅದೀನಿ ಅಂದ್ರೆ ನನ್ನ ಹೆಂಡತಿ ಜೋಡಿ ನೋಡಿ, ನನ್ನ ಹೆಂಡತಿ ಕೈ ಹಿಡ್ಕೊಂಡ ಬರಾಕತ್ತೀನಿ. ಏನು ಅಡ್ವೆಂಚರ್ ಇರುತ್ತೆ ಯಪ್ಪ. ಅದೆಷ್ಟು ಆ್ಯಡ್ ಆಗುತ್ತೆ ಅಂದ್ರೆ ನೀವು ದಿನ ಅಡ್ವೆಂಚರ ನಿಮಗೆ. ಎಲ್ಲರೂ ಕೇಳ್ಕೊರಿ. ಅಲ್ಲ ಲಾಸ್ಟ್ ಟೈಮ್ ಹೇಳಿನಿ, ಈ ಟೈಮ್ ಹೇಳಕತ್ತೀನಿ ನಿಮ್ಗೆ. ಒಟ್ಟ ಮದುವೆ ಆಗ್ಬೇಡ್ರಿ. ಅಡ್ವೆಂಚರ ನಾವು ಯಾವ ಅಡ್ವೆಂಚರು ಇಲ್ಲ. ಹೋಗುದು ಕೈಪಲ್ ತರಕ್ಕೆ ಹೋಗುದು, ಇಲ್ಲ ಅಂದ್ರೆ ಗ್ರೋಸರಿ ತರಕ್ಕೆ ಹೋಗುದು, ಇದಾಗುತ್ತೆ ಅಡ್ವೆಂಚರ್. ಒಂದು ವೇಳೆ ಹೆಂಡತಿ ಏನಾರು 3 ಥರ ಬಿತ್ತಾರೆ, ಬರೀ ಡಿನ್ನರ್ ಕರ್ಕೊಂಡು ಹೋಗುದು. ಒಂದು ದಿನ ಮದುವೆ ಆದ್ಮೇಲೆ ಒಂದು ದಿನ ನನ್ನ ಹೆಂಡತಿ ಬಿಟ್ಟು ನಮ್ಮ ಫ್ರೆಂಡ್ ಜೋಡಿ ಒಂದು ದಿನ ಹೋಗಿಲ್ಲ ನೋಡಿ. ನಾ ಈಗ ಮೊದಲು ಮದುವೆಗೂ ಮುಂಚೆ ನನ್ನ ಫ್ರೆಂಡ್ ಜೋಡಿ ಕುಡಿತಿದ್ದೆ, ಮಜಾ ಮಾಡ್ತಿದ್ದೆ, ಟ್ರಿಪ್ ಹೋಗ್ತಿದ್ದೆ. ಯಪ್ಪ ಹೇಳಕೋಬಾರ್ದು. ಸೊ ಅದಕ್ಕೆ ನಾ ಹೇಳ್ತೀನಿ ಅಂದ್ರೆ ಒಟ್ಟ ಮದುವೆ ಆಗ್ಬೇಡ್ರಿ. ನನ್ನ ಹುಡುಗಿ ಚಂದದಾಳು, ಏನು ಮಸ್ತ್ ಅದಾಳು ನೋಡಿ. ನನ್ನ ಹುಡುಗಿ ಚಂದನೂ ಅದಾಳ, ಬ್ರಿಲಿಯಂಟು ಅದಾಳ, ಎಲ್ಲ ಅದಾಳ ನೋಡಿಲ್ಲಿ. ಆಕಿನ ಮೂಗು, ಆಕಿನ ಹೇರು, ಆಕಿನ ಡ್ರೆಸ್ ನೋಡಲ್ಲಿ ಮಸ್ತ್ ಅದ. ಇಲ್ಲ, ನನ್ನ ಹುಡುಗಿನ ಚಂದ ಅದಾಳ ನೋಡಿಲ್ಲಿ. ಅದು ಅಲ್ದ ಟಾಪರ್ ಬೇರೆ ಆಕಿ. ನನ್ನ ಹುಡುಗಿ ನಿನ್ಕಿನ ಚಂದ ಅದಾಳ ನೋಡಲ್ಲಿ. ಸೀರೆ ಉಟ್ರಂಗ ಸುಂದ್ರಿ ಕಣ್ಣಂಗ. ಅಣ್ಣಂದ್ರ ಇಬ್ರು ಹುಡುಗಿಗೋಸ್ಕರ ಇಷ್ಟೊಂದು ಜಗಳ ಮಾಡಕತ್ತಿರಲ್ಲ, ಹೋಗಿ ಒಂದಿಟ್ಟು ಓದೋದು ಮಾಡ್ರಿ, ಮುಂದೆ ಉದ್ದಾರ ಹಾಕಿರಿ. ನಾ ಓದೋದೆಲ್ಲ ಬಿಡು, ಇದು ನೋಡಿ ಈ ಹುಡುಗಿ ಹೆಂಗದಾಳ ನೋಡಿ. ಈಕಿ ನನ್ನ ತಂಗಿನ
ಓ ಅಣ್ಣ ನನಗೆ ಗೊತ್ತಿತ್ತು ನಾ ಆಕಿನ ತಂಗಿ ಅಂತ ಹೇಳಕತ್ತಿದ್ದೆ. ನಾ ತಂಗಿ ಅಂತಲೇ ಹೇಳಿದೆ ಆಕಿಗೆ. ಕೇಳಿಲ್ಲ. ನಾನೇನಾರು ಆಗಿದ್ರೆ ಅವ್ನ ಕಾಲ ಮುರಿತಿದ್ದೆ. ನೋಡು ನನ್ನ ಗರ್ಲ್ ಫ್ರೆಂಡ್ ನೋಡು ಹೆಂಗದಾಳ ನೋಡು, ಮಸ್ತ್ ಅದ ಇಲ್ಲ? ಇಕ್ಕಿ ನಾನು ಹೆಂಡ್ತಿಯೋ? ಓಯ್ ನಿಂತ್ಕೋ. ಅಂಜಲಿ ಹೆಂಗ್ ಮಕ್ಕೊಂಡ್ಯವ? ಇದು ನಿಮ್ಮ ಅತ್ತಿ ಮನಿ. ಚೆನ್ನಾಗಿ ಕುಂದ್ರ. ಅಯ್ಯ ಬೀಗ್ರ ಹಂಗ್ಯಾಕ್ ಮಾಡ್ತೀರಿ ಬಿಡ್ರಿ. ಇದು ಅಕ್ಕಿದ ಮನಿ ಐತಿ, ಅಕ್ಕಿ ಹೆಂಗ್ ಬೇಕು ಹಂಗಿರ್ಲಿ. ಥ್ಯಾಂಕ್ ಯು ಅತ್ತಿ. ಮತ್ತೆ ಬನ್ನಿ ರೀಲ್ಸ್ ಮಾಡೋಣ. ಹಾ ಸ್ಟಾರ್ಟ್. ಬರ್ರಿ ಬೀಗ್ರ ನಾವು ರೀಲ್ಸ್ ಮಾಡೋಣ ಬರ್ರಿ. ಅಯ್ಯೋ ಬ್ಯಾಡ್ ಬಿಡ್ರಿ, ಮಾಡ್ರಿ ನೀವ. ಅಂಜಲಿ ಏನುವ ಇದು ಈ ಥರ ಹಾಕೊಂಡು ಹೊಂಟಿ? ಬೇರೆ ಡ್ರೆಸ್ ಹಾಕೋಗುವ. ಮದುವೆ ಆದಾರಗತ್ತೆ ರೆಡಿ ಆಗ್ಬೇಕು ನೀನು. ಏನಿದೆ ಎಲ್ಲ ಇಟ್ಟಿಟ್ಟು ಚಡ್ಡಿಗಳು ಹಾಕೊಂಡು? ಅಯ್ಯ ಬೀಗ್ರ ಇರ್ಲಿ ಬಿಡ್ರಿ, ಎಷ್ಟು ಚಂದ ಕಾಣಕತ್ತಾಳ ನನ್ನ ಸಸಿ. ನೋಡ್ರಿ ನಿಮ್ಮ ಮನೆಗೆ ಎಷ್ಟು ರೆಸ್ಟ್ರಿಕ್ಷನ್ ಹಾಕಿದ್ರೆ ಇಲ್ಲೇನು ಆಕಿಗೆ ರೆಸ್ಟ್ರಿಕ್ಷನ್ಸ್ ಇಲ್ಲ. ಆಕೆ ಹೆಂಗೆ ಬೇಕು ಹಂಗೆ ಆರಾಮಾಗಿರ್ಲಿ. ಸಸಿ ಮುದ್ದ ನಡಿಯುವ ಹೋಗುನು. ಅಂಜಲಿ ಎದ್ದೇಳುವ, ಎಷ್ಟು ಟೈಮ್ ಆಯ್ತು? ಅಯ್ಯ ಬೀಗ್ರ ಮಕ್ಕಳು ಬಿಡ್ರಿ ನನ್ನ ಸಸಿ. ಎಷ್ಟು ನೀನು ರಾತ್ರಿ ಬೇರೆ ಲೇಟ್ ಆಗಿ ಮಕ್ಕೊಂಡಾಳ. ಈಗ ಮಕ್ಕಳು ಒಂದು 10 ಗಂಟೆ ತನ ಏನು ಮಾಡಕತ್ತಿರುವ ಅತ್ತಿ ಸಸಿ ಕೂಡ? ನಾವು ಡ್ರೆಸ್ ಸೆಲೆಕ್ಟ್ ಮಾಡಕತ್ತೀವಿ. ಇಲ್ಲ ಎಂತ ಸೆಲೆಕ್ಟ್ ಮಾಡಕತ್ತೀರಿ? ಬಿಕ್ನಿ. ನಾವು ಗೋವಾ ಹೊಂಟಿಯಲ್ಲ ಅದಕ್ಕೆ. ನಿನ್ನೆ ನೀ ಯಾಕೆ ಅವನ ಜೋಡಿ ಮೂವಿ ನೋಡಕ್ಕೆ ಹೋಗಿದ್ದಿ? ನಾನು ಸತ್ತಿನ ನನ್ನ ಜೋಡಿ ಬರ್ಬೇಕಿಲ್ಲ? ನನ್ನನ್ನು ಚೀಟಿಂಗ್ ಮಾಡಾಕತ್ತೀನಿ ನೀನು. ನೋಡ ನಾನು ಹಿಂಗೆ ಚೀಟಿಂಗ್ ಮಾಡಕತ್ತಿಲ್ಲ, ನನ್ನ ಮಾತು ಕೇಳು. ನಂಗೆ ಏನು ಅನಿಸ್ತಂದ್ರೆ ನಿನ್ನ ದುಡ್ಡು ಖರ್ಚಾಗತ್ತಂತ. ನನಗಿಷ್ಟ ಇಲ್ಲ ನಿನಗೆ ಹೊರಗೆ ಮನೆ ಬಿಟ್ಟು ಹೊರಗೆ ಬರೋದು. ನಿನ್ನ ಪೆಟ್ರೋಲ್ ಖರ್ಚು ಹೋಗತ್ತೆ ಮತ್ತೆ. ಅದ್ರ ಸಲಾಗಿ ನಾ ಅವನ ಜೋಡಿ ಹೋಗಿದ್ದೆ ಮೂವಿ ನೋಡಕ್ಕೆ. ನಿಜವಾಗ್ಲೂ ಇದ ಮಾತಾ? ನಿಜವಾಗ್ಲೂ ನಾನು ನಿನ್ನ ತುಂಬಾನೇ ಪ್ರೀತಿ ಮಾಡ್ತೀನಿ. ಹೌದಾ? ಬಾ ಹಂಗಾರ ಬಂದಿಂದ್ರ ಅನ್ನ ಬಂದ. ನಡ್ರಿ ಟೈಮ್ ಆಗೈತೆ ನಡ್ರಿ. ಈಕಿನ ಕರ್ಕೊಂಡು ಬಂದಿವ? ನೀವು ಹೇಳಿಲ್ಲ ನಿನ್ಗೆ? ನಾವು ಬೀಚ್ನಾಗೆಲ್ಲ ಅಡ್ಡಾಡಕ್ ಹೊಂಟೀವಿ. ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಕ್ಕಾಗತ್ತಾನ? ಈಗ ಸಣ್ಣ ಹುಡುಗಿ ಅಲ್ಲೋ ನನ್ನ ಗರ್ಲ್ ಫ್ರೆಂಡ್. 28 ವಯಸ್ಸಾಗೀಗ. ನಡ್ರಿ. ಹಾಂ ಟಿಕೆಟ್ ಕೊಡಿ. ಕಿಡ್ಸ್ಗೆ ಅಲ್ಲೋ ಇಲ್ಲ? ಅಯ್ಯೋ ಇದು ಕಿಡ್ ಅಲ್ಲ ಅಯ್ಯಪ್ಪ. ಇವತ್ತಾದ್ರೂ ಮಸ್ತ್ ಇತ್ತಲ್ಲ ಪಿಕ್ಚರ್ ಎಲ್ಲ. ಹೌದು. ಇಂದ ಕಾಲಿಗೆ ಏನಾಗೈತೆ ಅಂದಿಟ್ಟ ನೋಡ್ಕೊಂತೀನಿ. ಆಯ್ತು ಬಾಯ್ ಬಾ. ಓ ಅಣ್ಣ ಹಿಂಗೆಲ್ಲ ರೋಡ್ನಾಗ ಸಣ್ಣ ಮಕ್ಕಳನ್ನ ಬಿಟ್ಟು ಹೋಗ್ಬೇಡ, ಕೈ ಇಟ್ಕೊಂಡು ಹೋಗಿಂದ. ಅದೇನ್ ತಂಗಿನ ಬಿಟ್ಟು ಹೋಗ್ತೇನಪ್ಪ ನೀನು? ನಿಂಗೊಂದು ವಿಷಯ ಗೊತ್ತಾ? ಇವಾಗಿನ ಪೊಲೀಸರೆಲ್ಲ ಹೆಂಗದಾರ ಅಂದ್ರೆ ಈಗಿನೆಲ್ಲ ಮರ್ಡರ್ಗಳು ಆಗತ್ತಲ್ಲ, ಎಲ್ಲದಕ್ಕೂ ಎಲ್ಲಾರನ್ನೂ ಹಿಡಿಯಕತ್ತಾರ. ಎಲ್ಲ ಮರ್ಡರ್ ಮಾಡಿದಾರನ, ಯಾರ್ಯಾರು ಮರ್ಡರ್ ಮಾಡಕತ್ತಾರ ಎಲ್ಲಾರನು. ನಂಗೆ ಅನಿಸಲ್ ಬಿಡ್ರಿ. ಈ ಮರ್ಡರ್ ಮಾಡುವಾಳು ಮಾಡುವವನು ಎಲ್ಲರೂ ಭಾರಿ ಕ್ರಿಮಿನಲ್ ಮೈಂಡೆಡ್ ಅದಾರ್ರಿ. ಸಾಧ್ಯನೇ ಇಲ್ಲ, ನೀನು ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಹೋಗ್ಲಿ ಬಿಡ್ರಿ. ಮತ್ತೆ ಈ ಸ್ಯಾಟರ್ಡೆ ಸಂಡೇ ಏನು ಮಾಡಕತ್ತೀರಿ? ಅಯ್ಯೋ ಈ ಸ್ಯಾಟರ್ಡೆ ಸಂಡೇ ಫುಲ್ ರಜಾ ಹಾಕಿಬಿಟ್ಟಿನಿ ನೋಡ. ಫುಲ್ ಮಲ್ಕೋಬೇಕಂತ ಮಾಡಿನ. ಹೊರಗಡೆ ವೆದರ್ ಮಾತ್ರ ಸಖತ್ತಾಗಿದೆ, ಎಲ್ಲರೂ ಅಡ್ಡಾಡಕ್ ಹೋಗೋಣ. ಹೊರಗಡೆ ಅಡ್ಡಾಡಕ ಅಲ್ಲಂದ್ರೆ ಒಳ್ಳೆ ನನ್ನ ಕೆಲಸ ಐತೆ. ಅಯ್ಯೋ ಮರ್ತಿದ್ದೆ ನೋಡ. ನಂಗೆ ಗೊತ್ತೇನೆ, ರೊಕ್ಕ ಉಳಿಸೋದಕ್ಕೆ ಹಿಂಗೆಲ್ಲ ಮಾಡಕತ್ತಿಲ್ಲ. ನಾನು ಬುಕ್ ಮಾಡ್ತೀನಿ ಆಯ್ತು, ಹೋಗೋಣ ನಡಿ. ನೀನು ಬುಕ್ ಮಾಡೋದೇನು ಬೇಡ, ಹೋಗ್ಬೇಕಲ್ಲ ಅಡ್ಡಾಡಕ. ಇಲ್ಲೇ ಲೋಕಲ್ ಹೋಗೋಣ. ಒಂದು 10 ಜನ ಹಿಂಬಾಲ ಕರ್ಕೊಂಡು ಹೋಗೋಣ. ನಿಮ್ಮ ರಿಲೇಟಿವ್ ನಮ್ಮಪ್ಪ ಅಮ್ಮ ಅವರೆಲ್ಲ ಕರ್ಕೊಂಡು ಹೋಗೋಣ. ಫುಲ್ ಮಜಾ ಬರುತ್ತೆ. ಮೊದಲೇ ನಾವು ಎಲ್ಲಿ ಹೊರಗೆ ಹೋಗಲ್ಲ ಅಂಥದ್ರಾಗ ಎಲ್ಲರನ್ನೂ ಕರ್ಕೊಂಡು ಅಡ್ಡಾಡ್ದ. ನಾನು ಬರಂಗಿಲ್ಲ, ಹೋಗು. ನಿಜವಲ್ಲೂ ಹೋಗಂಗಿಲ್ಲ? ಯಪ್ಪ ದೇವರೇ ಉಳಿಸಿದೆಪ್ಪ ನಾನು. ಅಲ್ಲ ನೀವ್ಯಾಕೆ ಬಂಡೆ ತಿಕ್ಕಾಕತ್ತೀರಿ? ನಾ ತಿಕ್ತೀನಿ ಸರಿ. ಅಯ್ಯೋ ಬೇಡವಾ, ನಾ ಎಲ್ಲ ತಿಕ್ತೀನಿ. ನಂಗೆ ಅತ್ತೆ ಇವ್ರು ಬಂಡೆ ತಿಕ್ಕಾಕತ್ತಾರ ನೋಡಿ. ಮಮ್ಮಿ ನಾ ಎಲ್ಲ ಮಾಡ್ತೀನಿ. ನಂಗೆ ಭಾಳ ವರ್ಷ ಬದುಕಬೇಕನ್ನೋ ಆಸೆ ಐತಿ. ಅಮ್ಮ ಅಣ್ಣ ಏನೋ ಅವ್ರ ಹುಡುಗಿನ ಬ್ಲಾಕ್ ಮಾಡಿದಾನಂತೆ. ಆ ಅಮ್ಮ ನನಗೆ ಫೋನ್ ಹಚ್ಚಿ ಹೇಳ್ತಾ ಇದೆ, ಯಾಕೋ ಬ್ಲಾಕ್ ಮಾಡಿದೆ ಆಕಿನ? ಏನಾಯ್ತು ಅಮ್ಮ? 1 ಸಲ ಚಂದ 2 ಸಲ ಚಂದ, ಮಾತಿನ ಮುಂಚೆ ನನ್ನ ಬರೀ ಕರಿಯ ಅಂತಿರ್ತಾಳೆ, ಅದಕ್ಕೆ ಬ್ಲಾಕ್ ಮಾಡಿದೆ. ಓ ಬ್ಲಾಕ್ ಮಾಡಿದ ತಕ್ಷಣ ನೀನು ಬೆಳಗಾಗ್ತೀಯಾ? ನೋಡು ನೀ ಹೊಳೆ ಮಳೆ ಬರೀ ಜಗಳ ಮಾಡ್ತೀನಿ. ನನ್ನ ಮಮ್ಮಿ ಬರೀ ಹೋಗ್ತೀನಿ ನೋಡತ್ತ.
ಏ ಬೇಡ ಹೋಗ್ಬೇಡ. ಹೇಳ್ತೇನೆ ತಡಿ ಆಕಿ. ಹಲೋ ಮಮ್ಮಿ. ಹ್ಞೂ ಹೇಳುವ. ನೀವು ಹಗ್ಲ ಮುಗ್ಲ ಜಗಳ ಮಾಡ್ತಾನ. ನಾನು ಮನಿ ಬರ್ತೀನಿ ನೋಡು, ನಾ ಅಲ್ಲೇ ಇರ್ತೀನಿ ನೋಡು. ಅಲ್ಲಿ ಕಣವ, ಅವ ತಪ್ಪು ಮಾಡಿದ್ರೆ ಅವ್ನು ಶಿಕ್ಷೆ ಕೊಡವ, ನಮ್ಗೆ ಯಾಕೆ ಶಿಕ್ಷೆ ಕೊಡ್ತಿ ಇಲ್ಲಿ ಬಂದು? ಮಕ್ಕಳ ಏನೇನು ಮಾತಾಡ್ಕೋಬೇಕು ಮಾತಾಡ್ಕೊಂಡು ಬಾರಪ್ಪ. ಹಾಂ ಆಯ್ತವ. ಭಾಳ ಚಂದದಿರಿ ನೀವು, ನಂಗಂತೂ ಭಾಳ ಇಷ್ಟ ಆಗಿಬಿಟ್ಟಿರಿ ನೀವು. ಥ್ಯಾಂಗು. ನೀವು ನಂಗಡ ಭಾಳ ಇಷ್ಟ ಆಗ್ಬಿಟ್ಟಾರ. ಈ ಮದುವೆ ಕನ್ಫರ್ಮ್ ಅಲ್ಲ ಆಟ್ನಲ್ಲ? ನಾ ಅದನ್ನ ಹೇಳಾಗತ್ತಿದ್ಯಾ, ನಾನು ನಿಮ್ಮ ಜೋಡಿ ಮದುವೆ ಆಗ್ಬಾರ್ದಂತ. ಈ ತಾನೇ ಹೇಳಿದ್ರೆ ನಾನು ಎಷ್ಟು ಚಂದ ಕಾಣಕತ್ತೀನಂತ. ಅಷ್ಟು ಚೆನ್ನಾಗಿಲ್ಲ ನಾನು? ಏ ಭಾಳ ಚೆನ್ನಾಗದಿರಿ ನೀವು, ಬಟ್ ನಾನು ಹಿಂಗೆ ಮದುವೆ ಆಗೋಕ್ಕಾಗಲ್ಲ. ಅಲ್ರಿ ನಾ ಅಷ್ಟು ಚೆನ್ನಾಗಿ ಅಡುಗೆ ಮಾಡಂಗಿಲ್ಲ ನಿಮಗೆ? ಏ ಭಾಳ ಚಂದ ಅಡುಗೆ ಮಾಡ್ತೀರಿ. ಮತ್ತೆ ಏನಾದ ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಹೇಳ್ಕೊಡ್ರಿ. ಏನು ಪ್ರಾಬ್ಲಮ್ ಇಲ್ಲ. ನೀವೇನಾರ ನನ್ನ ಮದುವೆ ಆದ್ರೆ ನಮ್ಮಪ್ಪ ನಿಂಗೆ ಬ್ಲೆಂಚ್ ಕಾರ್ ಕೊಡಿಸ್ತಾನ, ಆಮೇಲೆ ಇಷ್ಟು ಡೋರಿ ಕೊಡ್ತಾನ, ಎಲ್ಲ ಕೊಡ್ತಾನ ನೋಡು. ಅಯ್ಯೋ ಇಲ್ಲಪ್ಪ, ನಂಗೆ ಅವು ಏನು ಬೇಡ. ನಿಮ್ಗೋಸ್ಕರ ನಾನು ಎಲ್ಲೋ ಕಲರ್ ಡ್ರೆಸ್ ಸೆಲೆಕ್ಟ್ ಮಾಡ್ಕೊಂಡು ಹಾಕೊಂಡು ಬಂದೀನಿ. ಪ್ಲೀಸ್ ಮದುವೆ ಆಗಡಲ್ಲ. ಚಲೋ ಆಯ್ತು ನೀ ಹಾಕೊಂಡಿದ್ದು, ಬಟ್ ನಾನು ಮಾತ್ರ ಮದುವೆ ಆಗಲ್ಲ. ಅಲ್ಲ ಈಗ ಹೇಳಿದ್ರೆ ಅಷ್ಟು ಚಂದದಿನ ಅಂತ ಈಗ ಹೆಂಗೆ ಮನಸ್ಸು ಬದಲಾಯಿಸಿದ್ರಿ ನೀವು? ನಾನು ಆಗಂಗಿಲ್ಲ. ಕನ್ಫರ್ಮ್? ಮಮ್ಮಿ ನಾ ಈಕಿ ಜೋಡಿ ಮದುವೆ ಆಗಲ್ಲ, ಕನ್ಫರ್ಮ್. ಮನೀಶ್, ರಿಸ್ತಾ ಕಟ್ ಮಾಡಿದೆ. ಬಾ ನಾಳೆಗೆ. ಏನು ನಿಂತ್ಕೋ ಇಲ್ಲೇ, ಇಷ್ಟೊತ್ತ ನಂಗೆ ಜೋಡಿ ಚೀಟ್ ಮಾಡಿದ್ದೀನಿ ನೀನು. ನಡಿ ಮೊದ್ಲು. ಆದರೂ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರೆ ನೀನು ಥ್ಯಾಂಕ್ ಯು ಬೇಬಿ, ಗುಡ್ ಮಾರ್ನಿಂಗ್, ಈ ಡೇ ನಿನ್ನಿಂದನೇ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಬೇಕು. ಓಕೆ ಸರಿ. ನಾನೇನಾದರೂ ಕೋಪದಲ್ಲಿ ಕಾಲ್ ಕಟ್ ಮಾಡಿದ್ರೆ ನೀನು ನನಗೆ 1000 ಟೈಮ್ ನಿಂಗೆ ಕಾಲ್ ಮಾಡಬೇಕು. 1000? ಕಂಟಿನ್ಯೂಸ್ ಕಾಲ್ ಬ್ಯಾಕ್ ಮಾಡ್ತಾನೆ ಇರ್ಬೇಕು ನೀನು. ಓಕೆ? ನೀನೊಂದು ವೇಳೆ ಕಾಲ್ ಪಿಕ್ ಮಾಡಲೇ ಇಲ್ಲ ಅಂದರೆ ಒಟ್ಟಿನಲ್ಲಿ ನಾನು ಎತ್ತೋತಾನೆ ನೀವು ಕಾಲ್ ಮಾಡಲೇಬೇಕು. ಹಾಂ ಸರಿ. ಆಮೇಲೆ ನಾನೇನಾದರೂ ನೀನು ಹುಚ್ಚ ಅಂತ ಕೇಳಿದ್ರೆ ಹೌದು ನಾನೇನು ಪ್ರೀತಿನಲ್ಲಿ ಹುಚ್ಚ ಅಂತ ಅನ್ಬೇಕು. ಓ ಹಾಂ ನವ ಸರಿ. ಓಕೆನಾ ಗರ್ಲ್ಸ್? ನೀವು ನಿಮ್ಮ ಬಾಯ್ ಫ್ರೆಂಡ್ಗೆ ಹಿಂಗೆ ಟ್ರೈನಿಂಗ್ ಕೊಡಿ. ಬಿಟ್ಟೋಡಿ ಹೋಗ್ತಾನೆ. ಸ್ವಾತಿ ಬೇಗ ರೆಡಿಯಾಗಿ ಬಾ. ಆಯ್ತು ರೀ, ಬಂದೆ. ಪ್ರತಿ ಸಲ ನನ್ನ ಮಗ ನನ್ನನ್ನು ಕರ್ಕೊಂಡು ಹೋಗ್ತಿದ್ದ, ಈಗ ಅವಳನ್ನ ಕರ್ಕೊಂಡು ಹೋಗ್ಕ ನಾನು ಇಂಥದ್ದು ಮಾಡ್ತೀನಿ. ಮಗ ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗು. ಆಯಿತು ಸರಿ, ಬಾ ಹೋಗೋಣ ಬಾ ಅಮ್ಮ. ರೀ ಇವತ್ತು ಊಟಕ್ಕೆ ಬಿರಿಯಾನಿ ಮಾಡ್ಲಾ? ನಿನಗೇನು ಇಷ್ಟ ಅದು ಮಾಡು ಸ್ವಾತಿ, ಮತ್ತೆ ಕೇಳ್ತೀಯ? ನಾ ಯಾವತ್ತಾದರೂ ಅದು ಮಾಡು ಇದು ಮಾಡು ಅಂತೀನ. ನಿಂಗೇನು ಇಷ್ಟ ಅದು ಮಾಡು. ಯಾವಾಗಲೂ ನನ್ನ ಕೇಳಿ ಮಾಡ್ತಿದ್ದ ನನ್ನ ಮಗ ಎಲ್ಲ, ಈಗ ಅಕ್ಕಿಯ ಮಗನೇ ನನಗೆ ಅನ್ನ ಸಾರು ಮಾಡಂತೇಳು. ಸ್ವಾತಿ ಅವಾಗೇನೋ ಅನ್ನ ಸಾರು ಅಂತ ಅನ್ನ ಸಾರು ಮಾಡು. ರೀ ತುಂಬಾ ದಿನ ಆಯ್ತು ನಂಗೆ ಏನು ಕೊಡಿಸಿಲ್ಲ, ಏನಾದರೂ ಕೊಡಿಸ್ರಿ. ಆಯಿತು ಸರಿ, ಕೊಡಿಸ್ತೀನಿ. ಮಗನೇ ಖರ್ಚು ತುಂಬ ಮಾಡಬಾರ್ದು, ಸೇವಿಂಗ್ಸ್ ಕಡೆ ಗಮನ ಕೊಡು. ಈ ಸಲ ನೋಡಿ ಜಾಸ್ತಿ ಖರ್ಚಾಗಿದೆ. ನಂಗೇನು ಬೇಡ ಬಿಡಿ. ರೀ ನಾನು ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀನಿ. ಪದೇ ಪದೇ ನಿಮ್ಮಮ್ಮ ನಮ್ಮಿಬ್ಬರು ನಡುವೆ ಬರ್ತಾ ಇದ್ರೆ ಈ ಮನೆಗೆ ಇರೋಕ್ಕಾಗಲ್ಲ ರೀ, ನಾ ಹೋಗ್ತೀನಿ. ಸ್ವಾತಿ ಹೋಗ್ಬೇಡ, ನನ್ನ ಮಾತು ಕೇಳು. ಏನಾಯ್ತು ಮಗನೇ? ಅಮ್ಮ ಸ್ವಾತಿ ಮನೆ ಬಿಟ್ಟು ಹೋದ್ಲು. ಮದುವೆ ಆದ್ಮೇಲೆನೂ ಮಗ ತಾಯಿ ಮಾತೇ ಕೇಳಬೇಕು ಅಂತಂದ್ರೆ ಖಂಡಿತವಾಗ್ಲೂ ಮಗ ಮತ್ತು ಸೊಸೆ ನಡುವೆ ಜಗಳ ಹತ್ತೋದಂತೂ ಖಂಡಿತ.